ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನನ್ನ ಪ್ರೆಗ್ನೆಂಟ್ ಇರುವಾಗ ಮಾಡಿರೋಂಥ ವಿಡಿಯೋ. ಅಂದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದು ನಾಳೆ ಅನ್ನಂಗೆ ಹಿಂದಿನ ದಿನ ಹೋಗ್ತಾ ಇರೋಂಥದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಕ್ಕೆ. ನಾನು ಮೇ 11ನೇ ತಾರೀಕು ಈ ವಿಡಿಯೋನ ಮಾಡ್ತಾ ಇರೋದು. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೇ ಇವಾಗ ಸ್ವಲ್ಪ ಫ್ರೀ ಆಗಿದ್ದೆ, ಹುಷಾರಾಗಿದ್ದೀನಿ ಇವಾಗ. ಅದಕ್ಕೆ ಇವಾಗ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೇ 11ನೇ ತಾರೀಕು ನಮಗೆ ಅಡ್ಮಿಟ್ ಮಾಡೋಕ್ಕೆ ಹೇಳಿದರು. ಅಂದರೆ ಅಡ್ಮಿಟ್ ಆಗಿ ಬಂದು ಅಂತ ಹೇಳಿದರು. ಅದಕ್ಕೆ ಪಿರಿಯಾಪಟ್ಟಣದಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾಯಿದ್ದೀನಿ. ಮೈಸೂರಿಗೆ ಹೋಗಲಿಲ್ಲ ನಾನು. ದೂರ ಆಗುತ್ತೆ, ಪಾಪುಗೂ ಹಿಂಸೆ ಆಗುತ್ತೆ, ಮೊದಲನೇ ಪಾಪುಗೆ ಅಂತ ಹೇಳಿ ಇಲ್ಲಿಗೇ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲೇ ಅಡ್ಮಿಟ್ ಆಗ್ತೀವಿ ಅಂತ ಹೇಳಿದ್ವಿ. ಇವಾಗ ಅಡ್ಮಿಟ್ ಆಗೋಕ್ಕೆ ಹೋಗ್ತಾ ಇದ್ದೀವಿ. ಬೈಕಲ್ಲೇ ಹೋಗ್ತಾ ಇದ್ದೀವಿ. ಯಾಕೆಂದರೆ ಆರಾಮಾಗಿದ್ದೀನಿ, ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಏನಿಲ್ಲ, ಆರಾಮಾಗಿದ್ದೆ. ಅದಕ್ಕೆ ಆಟೋ ಏನು ಮಾಡ್ಕೊಂಡು ಹೋಗಲಿಲ್ಲ. ಮತ್ತು ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕನ್ನಂಬಾಡಿ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಪೂಜೆ ಮಾಡಿಸ್ಕೊಳೋದು ಇರುತ್ತೆ ಎಲ್ಲ ಕೇಳಿಕೊಂಡು ಅಪ್ಪ, ನಾನು, ಅಮ್ಮ ಮತ್ತು ಚಿದನ್ವಿ, ಹರೀಶು 5 ಜನನು ನಾವು ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಇವತ್ತು ಅಡ್ಮಿಟ್ ಆಗಿ ನಾಳೆ ಸಿಸೇರಿಯನ್ ಮಾಡೋದು ಅಂತ ಹೇಳಿದರು. ನನಗೆ ಫಸ್ಟ್ನೇದು ಸಿಸೇರಿಯನ್ನು, ಮತ್ತು ಇವಾಗ ಮತ್ತೆ 1 ವರ್ಷದಲ್ಲಿ ಮತ್ತೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮತ್ತೆ ಸಿಸೇರಿಯನ್ನೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಿಸೇರಿಯನ್ಗೆ ಅಡ್ಮಿಟ್ ಆಗೋಕ್ಕೆ ಹೋಗ್ತಾ ಇರೋದು. ಇವಾಗ ಅಡ್ಮಿಷನ್ ಮಾಡಿಸ್ಬೇಕು, ಅಡ್ಮಿಷನ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಬೆಡ್ ರೆಡಿ ಮಾಡಿರ್ತೀವಿ ಅಂತ. ಅದಕ್ಕೆ ಹರೀಶು ಅಡ್ಮಿಷನ್ಗೆ ರೆಡಿ ಮಾಡ್ಸೋಕೆ ಹೋಗ್ತಾ ಇದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು. ಇದೇನೇ ಪಿರಿಯಾಪಟ್ಟಣ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲು ಚೆನ್ನಾಗಿದೆ, ಏನಿಲ್ಲ, ಎಲ್ಲ ಮಾಡಿಸ್ಕೊಬೋದು. ಇಲ್ಲಿ ಯಾವುದೇ ರೀತಿ ಭಯ ಏನಿಲ್ಲ. ಮೈಸೂರಲ್ಲೇ ಮಾಡಿಸ್ತಿದ್ದಿದ್ದು, ಬಟ್ ಸಿಚುವೇಶನ್ ಹಂಗಿತ್ತು, ಇಲ್ಲೇ ಮಾಡಿಸ್ಕೊಳ್ಳೋಣ ಅಂತ. ಹತ್ರ ಆಗುತ್ತೆ ಮನೆಗೆ ಹೋಗೋಕ್ಕೆ ಬರೋಕ್ಕೆ ಅಂತೆಲ್ಲ ಇಲ್ಲಿಗೇ ಮಾಡಿಸ್ಕೊತಾ ಇದ್ದೀನಿ. ಅಂದರೆ ಇಲ್ಲೇ ಪಿರಿಯಾಪಟ್ಟಣದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿಸ್ಕೊತಾ ಇದ್ದೀನಿ. ಅಡ್ಮಿಷನ್ ಆಯಿತು, ಬೆಡ್ ಕೊಟ್ಟಿದ್ದಾರೆ, ಮಲ್ಕೊಂಡಿದ್ದೀನಿ. ಇದು ನಾನಿರುವಂಥ ವಾರ್ಡು. ಮೊದಲು ICU ಆಗಿತ್ತು, ಇವಾಗ ICU ಇಲ್ಲ ಇಲ್ಲಿ. ಅದಕ್ಕೆ ಇಲ್ಲಿಗೇ ಹಾಕಿದ್ದಾರೆ. ಅಂದರೆ ಸಿಸೇರಿಯನ್ ಪೇಷಂಟ್ಗಳನ್ನ ಇಲ್ಲಿ ಹಾಕ್ತಾರೆ. ಸ್ಕ್ಯಾನ್ ಮತ್ತು ಟೆಸ್ಟಿಂಗ್ಗಳು, ಬ್ಲಡ್ ಟೆಸ್ಟ್ ಎಲ್ಲ ಮುಗಿದಿದೆ. ಇವಾಗ ಕ್ಯಾನೆಲ್ಲ ಹಾಕ್ತಾರೆ. ನೆಕ್ಸ್ಟ್ ಡೇ ನನ್ನ ಕರ್ಕೊಂಡು ಹೋಗ್ಬೇಕಲ್ಲ. ನೈಟಿಂದ ಏನು ತಿನ್ನೋ ಹಾಗಿಲ್ಲ, ಏನು ತಿನ್ಬಿಡಿ ಅಂತ ಹೇಳಿದ್ದಾರೆ. ಕ್ಯಾನೆಲ್ಲ ಎಲ್ಲ ಹಾಕಿದ್ದಾರೆ. ಇವಾಗ ಆಪ್ರೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ನನಗೆ 12/14ರಲ್ಲಿ ಪಾಪು ಆಯಿತು. ಅದು ಗಂಡು ಪಾಪು ಆಯಿತು, ಎಲ್ಲರ ಆಸೆಯಂತೆ ಗಂಡು ಪಾಪು ಆಯಿತು. ಪಾಪು ನಾನು ಇಬ್ಬರು ಆರೋಗ್ಯವಾಗಿದ್ದೀವಿ, ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಮತ್ತು ಮನೆಗೆ ಬಂದ್ವಿ. ಡೆಲಿವರಿ ಆದಿ ಒಂದು 7 ದಿನಕ್ಕೆ ನಾವು ಮನೆಗೆ ಬಂದ್ವಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು. ಮತ್ತು ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪಾಪುನ ತೋರಿಸೋದಾಗಲಿ, ಡೆಲಿವರಿ ಟೈಮಲ್ಲಿ ಆಚೆಗೆ ತಂದು ತೋರಿಸೋದು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ಅಮ್ಮ ಮತ್ತು ಹರೀಶ್ ಇಬ್ಬರೇ ಇದ್ದಿದ್ದು. ಪಾಪುನ ಚಿದನ್ವಿನ ನೋಡ್ಕೋಬೇಕು ಅಂತ ಅಪ್ಪ ಮನೆಯಲ್ಲೇ ಇದ್ದರು. ಅವಳನ್ನ ಹಾಸ್ಪಿಟಲೆಲ್ಲ ನೋಡ್ಕೊಳಕ್ಕಾಗಲ್ಲ ಅಂತ. ಮತ್ತು ಅಮ್ಮ ನನ್ನ ಹತ್ರ ಇದ್ದರು. ಹರೀಶ್ ಹೊರಗಡೆ ಇರ್ತಾರೆ, ಅವ್ರನ್ನ ಜೆಂಟ್ಸ್ನೆಲ್ಲ ಒಳಗಡೆ ಜಾಸ್ತಿ ಕೂಡಲ್ಲ ಒಳಗಡೆ. ಅದಕ್ಕೆ ವೀಡಿಯೋ ಏನು ಮಾಡ್ಕೊಳಕ್ಕಾಗಿಲ್ಲ ಸರಿಯಾಗಿ. ಅದಕ್ಕೆ ಪಾಪು ಆದಮೇಲೆ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಇದು 7 ಡೇಸ್ ಆದಮೇಲೆ ಮನೆಗೆ ಬಂದಮೇಲೆ 12 ದಿನಕ್ಕೆ ಮನೆಯಲ್ಲಿ ಹಳ್ಳಿ ಕಡೆ ಎಲ್ಲ ಗುಂಡ್ಬಾಯಿ ಮುಚ್ಚೋದು ಅಂತ ಒಂದು ಶಾಸ್ತ್ರ ಮಾಡ್ತಾರೆ 12 ದಿನಕ್ಕೆ. ಅದನ್ನೊಂದು ಶಾಸ್ತ್ರನ ಮಾಡ್ತಾ ಇರೋದು. ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರೆದು ಈ ಒಂದು ಚಿಕ್ಕದಾಗಿ ಒಂದು ಪೂಜೆನ ಮಾಡ್ತಾಯಿದ್ದೀವಿ. ಪಾಪು ಕಿವಿಲಿ ಮನೆ ದೇವ್ರ ಹೆಸರು ಹೇಳೋದು, ಗುಂಡ್ಬಾಯಿ ಮುಚ್ಚೋದು ಅಂತ ಹೇಳ್ತಾರೆ. ಫಸ್ಟ್ ನಾಮಕರಣ ಥರ ಇದು. ಪಾಪುಗೆ ಮನೆ ದೇವ್ರ ಹೆಸರನ್ನ ಹೇಳಿ ಕಿವಿಲಿ 3 ಸಲ ಹೇಳ್ತಾರೆ. ಆ ಥರ ಅದನ್ನೊಂದು ಪೂಜೆ ಮಾಡ್ತಾಯಿದ್ವಿ. ಅದನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸರಿಯಾಗಿ ಯಾವುದೋ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಪಾಪು ಆದಮೇಲೆ ಹಾಸ್ಪಿಟಲಲ್ಲಾಗಲಿ, ನಾನು ಫಸ್ಟ್ ಸ್ಟೆಪ್ ಹೆಂಗೆ ನಡೆದೆ, ಸಿಸೇರಿಯನ್ ಆದಮೇಲೆ ಅದು ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ನನಗೆ ಜಾಸ್ತಿ ಪೇಯ್ನ್ ಎಲ್ಲ ಇತ್ತು. ಮತ್ತು ಟ್ಯುಬೆಕ್ಟಮಿ ಆಪ್ರೇಷನ್ ಎಲ್ಲ ಒಟ್ಟಿಗೆ ಮಾಡಿಸ್ಕೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಪೇಯ್ನ್ ಇತ್ತು ನನಗೆ. ಅದಕ್ಕೋಸ್ಕರ ವೀಡಿಯೋ ಕಡೆ ಅಷ್ಟು ಗಮನ ಕೊಡೋಕ್ಕಾಗಲಿಲ್ಲ. ನಾನು ಕೇರ್ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಇಷ್ಟು ದಿನ ಆದಮೇಲೆ ಇವಾಗ ಒಂದು ವೀಡಿಯೋ ಮಾಡಿ ಇಟ್ಕೊಂಡಿರೋದನ್ನು ಹಾಕೋಣ, ಅಟ್ಲೀಸ್ಟ್ ಇದನ್ನಾದರೂ ಅಂತ ಹಾಕ್ತಾಯಿದ್ದೀನಿ. ಇನ್ಮೇಲೆ ವೀಡಿಯೋಸ್ಗಳನ್ನ ಮಾಡಿ ಹಾಕೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಪಾಪು ನೋಡಿಕೊಂಡು, ಚಿದನ್ವಿ ನೋಡಿಕೊಂಡು ಸ್ವಲ್ಪ ಕಷ್ಟನೇ ಆದ್ರೂ ಆದಷ್ಟು ವೀಡಿಯೋಗಳನ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲಿಂದ ವೀಡಿಯೋಸ್ಗಳು ಸ್ವಲ್ಪ ಲೇಟಾಗಿ ಬಂದ್ರೂ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಆಲ್ಮೋಸ್ಟ್ 1 ತಿಂಗಳಾಯಿತು ನಾನು ವೀಡಿಯೋಸ್ನ ಹಾಕಿ. ಅದಾದಮೇಲೆ ಇದೇನೇ ಆಗ್ತಾ ಇರೋದು. ಇನ್ನು ಮುಂದಕ್ಕೂ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ.
ಇದೇನಂದರೆ ಪಾಪುಗೆ ಸೋದ್ರ ಮಾವ ಯಾರು ಇರ್ತಾರೆ ಅವರು ಉಡ್ದಾರನ ಕಟ್ಟಬೇಕು ಸೊಂಟಕ್ಕೆ. ಅದಕ್ಕೋಸ್ಕರ ಸೋದ್ರ ಮಾವ ನಮ್ಮ ಚಿಕ್ಕಪ್ಪನ ಮಗ ಇದ್ದ ಮೇಘರಾಜ್ ಅಂತ ಅವ್ನ ಕೈಲಿ ಕಟ್ಟಿಸ್ತಾ ಇದೀವಿ. ತುಂಬ ಹೆದ್ರುಕೊಂತ ಇದ್ದ, ಚಿಕ್ಕ ಪಾಪು ಅಲ್ವಾ ಕಟ್ಟೋದಕ್ಕೆ ಭಯ ಅಂತ ಹೆದ್ರುಕೊಂತ ಇದ್ದ. ಏನಾಗಲ್ಲ ಕಟ್ಟು ಅಂತ ಹೇಳಿ ಹೇಳಿ ಕಟ್ಟಿಸ್ತಾ ಇದೀವಿ. ಕಟ್ಟಿಸ್ಮೇಲೆ ಅವನ ಹೆಸ್ರು ಅವನ ಕಿವಿಲಿ ಅವನ ದೇವ್ರ ಹೆಸರು ಹೇಳಿಸಿ ಉಡ್ದಾರನ ಕಟ್ಟಿಸ್ತಾರೆ. ಹಳ್ಳಿ ಕಡೆಯವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇದೆಲ್ಲ ಏನು ಪೂಜೆ ಏನು ಅಂತ. ಗುಣಬಾಯಿ ಶಾಸ್ತ್ರ ಅಂತ ಮಾಡೋದಿದು. ಆಮೇಲೆ ಸೋದ್ರ ಮಾವನಿಗೆ ದುಡ್ಡು ಕೊಡಬೇಕು ನಾವು ಉಡ್ದಾರ ಕಟ್ಟಿರೋದಕ್ಕೆ. ಏನೇನೋ ಸಂಪ್ರದಾಯಗಳೆಲ್ಲ ಇದೆ. ಇದಾದಮೇಲೆ ಎಲ್ರಿಗೂ ಊಟ ಹಾಕಿ ಊಟ ಮಾಡಿಕೊಂಡು ಆ ಪೂಜೆನ ಅಷ್ಟೇ ಅಲ್ಲಿಗೆ ಮುಗಿಸ್ತೀವಿ. ಏನಿಲ್ಲ, ಎಲ್ರೂ ಕರೆದಿರ್ತೀವಲ್ಲ ಅವ್ರಿಗೆಲ್ಲ ಊಟಕ್ಕೆ ಹಾಕಿ ಪಾಪುನಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಹೋಗ್ತಾರೆ. ಇಷ್ಟೇ. ಈ ಒಂದು ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.